ಹಲೋ ಫ್ರೆಂಡ್ಸ್, ಮಹಿಳಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ. ಇವತ್ತು ನಾನು ಒಂದು ಡಿಫ್ರೆಂಟ್ ಆದ ಟಾಪಿಕನ್ನು ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಅದೇನೆಂದರೆ ಮುಖ ಸಾಮುದ್ರಿಕ. ಅಂದರೆ ಮುಖವನ್ನು ನೋಡಿ ಅವರ ಒಂದು ಭವಿಷ್ಯವನ್ನು ಆಯಿತು, ಅವರ ವ್ಯಕ್ತಿತ್ವವನ್ನಾಯಿತು ಹೇಳತಕ್ಕಂಥ ಒಂದು ವಿದ್ಯೆ. ಸೊ ಇದರಲ್ಲಿ ನಾನು ಹಣೆಯ ಭಾಗವನ್ನು ತಗೊಂಡಿದ್ದೀನಿ ಇವತ್ತು. ಭಾರತೀಯ ವೇದ ಪುರಾಣಗಳಲ್ಲಿ ಅಂಗ ಸಾಮುದ್ರಿಕ ಶಾಸ್ತ್ರವು ಒಂದು ಭಾಗವಾಗಿದೆ. ರಾಮಾಯಣದಲ್ಲಿ ಆಂಜನೇಯನು ಶ್ರೀರಾಮದೇವರ ರೂಪುರೇಷೆಗಳನ್ನು ವರ್ಣಿಸಿರುವುದು ಎಲ್ಲರಿಗೂ ತಿಳಿದ ವಿಷಯ. ಅದಕ್ಕೂ ಬಹಳ ಹಿಂದೆ ಸಮುದ್ರರಾಜನು ವಟಪತ್ರ ಶಯನದಲ್ಲಿದ್ದ ಮಹಾವಿಷ್ಣುವಿನ ರೂಪವರ್ಣನೆ ಮಾಡಿರುವನು. ವೇದಮಂತ್ರದಲ್ಲಿ ಹೀಗೆ ಹೇಳಿದೆ: ಮುಖೇ ವಿಷ್ಣುವು ರುದ್ರೋಕಂಠೆ ಸಮಾಶ್ರಿತಃ, ಮೂಲೆ ತತ್ರ ಸ್ಥಿತೋ ಬ್ರಹ್ಮ, ಮಧ್ಯೆ ವರುಣೋದ್ಗಸಿತಃ. ಮುಖದಲ್ಲಿ ವಿಷ್ಣುವು, ಕಂಠದಲ್ಲಿ ರುದ್ರನು, ಮೂಲದಲ್ಲಿ ಬ್ರಹ್ಮದೇವರು, ಮಧ್ಯದಲ್ಲಿ ಗಣಗಳು ಅಥವಾ ದೇವತೆಗಳು ಇರುವರೆಂದು ವರ್ಣಿತವಾಗಿದೆ. ಜಗತ್ತಿನ ಸಕಲ ಜೀವಕೋಟಿಗಳಲ್ಲಿ ಆತ್ಮಸ್ವರೂಪನಾಗಿರುವವನು ಪರಮಾತ್ಮನೇ ಎಂದು ತಿಳಿಯುವುದು. ಈ ದೇಹವೇ ಆತ್ಮನ ವಾಸಸ್ಥಾನವೆಂದು ತಿಳಿಯುವುದು. ಈ ಮನೆಯ ಮಹಾದ್ವಾರವೇ ಬಾಯಿ, ಇದು ಮುಖದಲ್ಲಿದೆ. ಸಾಮಾನ್ಯವಾಗಿ ಹೊರಗಿನಿಂದ ಒಂದು ಮನೆಯ ಆಕಾರ ಲಕ್ಷಣಗಳನ್ನು ನೋಡಿದರೆ ಒಳಗೆ ವಾಸಿಸುವ ಯಜಮಾನನ ವಿಷಯಗಳು ಅರ್ಥವಾಗುವವು. ಆದುದರಿಂದ ಮುಖವನ್ನು ನೋಡಿ ವ್ಯಕ್ತಿಯ ವಿಷಯಗಳನ್ನು ಪುರಾತನ ಭಾರತೀಯರು ಹೇಳುತ್ತಿದ್ದರು. ಮುಖದ ಒಂದೊಂದು ಭಾಗಕ್ಕೂ ಒಬ್ಬೊಬ್ಬ ಗ್ರಹಗಳು ಅಧಿದೇವತೆಗಳಾಗಿದ್ದಾರೆ. ಹಣೆಗೆ ಬುಧ ಗ್ರಹವು ಅಧಿಪತಿ. ಬುಧವು ವಿಷ್ಣು ತತ್ವವನ್ನು ಹೊಂದಿರುವ ಗ್ರಹವೆಂದು ಸಿದ್ಧಾಂತ. ಬೋಧೇದಾತ್ ಬುದ್ಧಿ ಕರ್ಮ ಸಾನಾಗರಣಿ ಎಂದು ಪುರಾತನ ಗ್ರಂಥಗಳು ಹೇಳಿವೆ. ಅದರಂತೆ ವ್ಯಕ್ತಿಯ ಪೂರ್ವ ಕರ್ಮವನ್ನು ಅನುಸರಿಸಿ ವ್ಯಕ್ತಿಯಲ್ಲಿ ಬುದ್ಧಿಯು ರೂಪುಗೊಂಡಿರುವುದು. ಬುದ್ಧಿಯು ಮನಸ್ಸಿನಷ್ಟು ಚಂಚಲವಲ್ಲ, ಹಾಗೂ ಬುದ್ಧಿಗೆ ಅಂತರ್ಯಾಮಿಯಾಗಿ ಪರಮಾತ್ಮನು ಇದ್ದು ಮಾರ್ಗದರ್ಶನವನ್ನು ನೀಡುವನು. ಇದಕ್ಕಾಗಿಯೇ ಬುಧಾದಿತ್ಯರು ವಿಶೇಷವಾಗಿ ಜೊತೆಯಲ್ಲಿ ಸಾಗುವರು. ರವಿಗೆ ಬ್ರಹ್ಮ, ವಿಷ್ಣು, ಈಶ್ವರ ಈ ಮೂರು ಅಂಶಗಳು ಇರುವವೆಂದು ವೇದ ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿರುವುದು. ಮನಸ್ಸಿಗೆ ಚಂದ್ರ, ಬುದ್ಧಿಗೆ ಬುಧನೆಂದು, ಆತ್ಮಕಾರಕ ರವಿಯೆಂದು ಕಾರಕತ್ವದಲ್ಲಿ ತಿಳಿಸಿರುವುದು. ದೇಹಕ್ಕೆ ತಕ್ಕ ರೀತಿಯ ಹಣೆಯೂ ಅಗಲವಿರುವುದು ಶುಭಕರ. ಅರ್ಧಚಂದ್ರನಂತೆ ಪ್ರಕಾಶಮಾನವಾಗಿ ಹಣೆಯು ಇದ್ದರೆ ವ್ಯಕ್ತಿಯು ಬುದ್ಧಿವಂತ, ಚತುರ, ಸೂಕ್ಷ್ಮಗ್ರಾಹಿಯೂ ಆಗಿರುತ್ತಾನೆ. ವಿಶಾಲವಾಗಿಯೂ ಎತ್ತರವಾಗಿಯೂ ಅರ್ಧಚಂದ್ರಾಕೃತಿಯಲ್ಲಿದ್ದರೆ ವ್ಯಕ್ತಿಯು ವಿಶೇಷ ಬುದ್ಧಿವಂತ, ಹಾಸ್ಯಗಾರ, ಸಾರ್ವತ್ರಿಕ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗಿ ಒಳ್ಳೆಯ ಹೆಸರನ್ನು ಸಮಾಜದಲ್ಲಿ ಗಳಿಸುವವನು. ಆದರೆ ಕೀರ್ತಿ, ಗೌರವಕ್ಕೆ ಮಾತ್ರ ಹಕ್ಕುದಾರ. ಹಣವಂತನಾಗಿರುವುದು ಶ್ರಮ, ಹೇಗೂ ಸಾಮಾನ್ಯ ಸುಖ ಜೀವನ ನಡೆಸುವನು. ಇನ್ನು ಮೂಗು, ಗಲ್ಲ, ಕೆನ್ನೆಗಳು ಸುಂದರವಿಲ್ಲದೆ ಹಣೆ ಮಾತ್ರ ಎತ್ತರವಾಗಿಯೂ ವಿಶಾಲವಾಗಿಯೂ ಇದ್ದಲ್ಲಿ ವ್ಯಕ್ತಿ ಮಾತಿನಲ್ಲಿ ಮನೆ ಕಟ್ಟುವ ಸ್ವಭಾವದವನು, ಚಂಚಲನು, ಪ್ರಪಂಚವೇ ತಿಳಿದಂತೆ ಮಹಾಜ್ಞಾನಿಯಂತೆ ತೋರ್ಪಡಿಸಿಕೊಳ್ಳುವವನು ಆಗಿರುತ್ತಾನೆ. ಹಣೆಯು ಹುಬ್ಬುಗಳ ಮೇಲ್ತುದಿಯಿಂದ ಹಿಡಿದು ಮುಂದಲೆಯವರೆಗೆ ದಿಣ್ಣೆಯಾಕಾರವಾಗಿ ಉಬ್ಬಿದಲ್ಲಿ ವ್ಯಕ್ತಿಗಳ ಜಾತಕದಲ್ಲಿ ಬುಧನು ಶುಭ ಕ್ಷೇತ್ರದಲ್ಲಿ ಇದ್ದರೂ ಅಂಗಾರಕನ ಪ್ರತಾಪ ಹೆಚ್ಚಾಗಿರುತ್ತದೆ. ಅಥವಾ ಅಂಗಾರಕನು ರಾಹು ಅಥವಾ ಶನಿ ಗ್ರಹಗಳ ಅಂಶವನ್ನು ವಿಶೇಷವಾಗಿ ಹೊಂದಿರುತ್ತಾನೆ. ಇದರಿಂದ ವ್ಯಕ್ತಿಯಲ್ಲಿ ದುರಾಸೆ, ಹಠ, ಆತುರತೆ ಅಧಿಕವಾಗಿರುತ್ತದೆ. ಈ ರೀತಿಯ ಹಣೆಯುಳ್ಳವರ ಮನೆಯಲ್ಲಿ ಸಾಂಸಾರಿಕ ಕಲಹಗಳು ದಿನಚರಿಯಾಗಿರುತ್ತವೆ. ಈತನ ಭ್ರಾತೃಗಳಲ್ಲೊಬ್ಬ ದುರ್ವ್ಯವಹಾರಗಳಲ್ಲಿ ಅಥವಾ ಅಪಘಾತಕ್ಕೆ ಒಳಗಾಗುವುದು ನಿಜ. ಮೇಲೆ ಹೇಳಿದ ರೀತಿಯ ವ್ಯಕ್ತಿಗಳ ಹಣೆಯ ಮೇಲೆ ಗಾಯದ ಗುರುತು ಅಥವಾ ಅಗಲವಾದ ಗಾಯದ ಮಚ್ಚೆ ಇದ್ದಲ್ಲಿ ಈ ಜಾತನು ಅತಿ ಬುದ್ಧಿಯುಳ್ಳವನು, ಚಿಕ್ಕಂದಿನಿಂದಲೂ ಇಷ್ಟ ಬಂದಂತೆ ಹಿರಿಯರ, ಗುರುಗಳ ಮಾತಿಗೆ ವಿರುದ್ಧನು. ಭ್ರಾತೃಗಳೊಬ್ಬರು ದ್ವಿಪತ್ನಿ ಸುಖವುಳ್ಳವರು ಆಗಿರುತ್ತಾರೆ. ಮೇಲೆ ಹೇಳಿದ ಹಣೆಯ ಮೇಲೆ ಗಾಯದ ಮಚ್ಚೆ ಇದ್ದು ಹುಬ್ಬುಗಳು ಹೆಚ್ಚು ಒರಟಾಗಿದ್ದರೆ ಜಾತಕನು ನೀಚ ಸ್ತ್ರೀಯರ ಸಹವಾಸಿ, ಮದ್ಯಪಾನಿ, ಜೂಜುಖೋರನಾಗಿದ್ದು ಪತ್ನಿಗೆ ಹೇರಳವಾದ ಚಿತ್ರಹಿಂಸೆ ನೀಡುವನು. ಅಲ್ಪವಿದ್ಯೆ, ಮೋಸದ್ರವ್ಯ, ಆದರೂ ನಿರ್ಧನ, ಅಶಾಂತಿಯೇ ಇವನ ಜೀವನ. ಈ ರೀತಿಯ ವ್ಯಕ್ತಿಗಳಿಗೆ ಹುಬ್ಬುಗಳು ಭಿನ್ನ ಭಿನ್ನವಾಗಿದ್ದು ಹಣೆಯ ಮೇಲೆ ಅಡ್ಡಗೆರೆಗಳು ಹುರುಕು ಮುರುಕಾಗಿದ್ದರೆ
ವ್ಯಕ್ತಿಯು ಜೀವನಕ್ಕಾಗಿ ಅನೇಕ ವೃತ್ತಿ ವಿದ್ಯೆ ಕಲಿವನು. ಇನ್ನು ಹಣೆಯ ಮೇಲೆ ಇರುವ ಅಡ್ಡಗೆರೆಗಳು ಭಿನ್ನ ಭಿನ್ನವಾಗಿದ್ದರೂ ಭಾತೃ ಬಂಧುಗಳು ಸಾಮಾನ್ಯ ಜೀವನ ನಡೆಸುವರು. ಕೆಲವರ ಹಣೆಯ ಮೇಲೆ ಎಷ್ಟು ಅಡ್ಡಗೆರೆಗಳು ಇರುವವೋ ಅಷ್ಟು ಜನ ಭಾತೃಗಳು ಭಗಿನಿಯರು ಇರುತ್ತಾರೆ. ಹಣೆಯ ಮೇಲ್ಭಾಗದಲ್ಲಿ ಕಂಡು ಕಾಣದಂತೆ ಉಬ್ಬಿದ್ದರೆ ವ್ಯಕ್ತಿಯು ಬುದ್ಧಿವಂತ, ಧೈರ್ಯವಂತ ಮತ್ತು ಹೇಗಾದರೂ ಸಂಪಾದಿಸಿ ಜೀವನ ನಡೆಸುವವನಾಗಿ ಇರುತ್ತಾನೆ. ಇನ್ನು ಹಣೆಯ ಮೇಲೆ 2 ಹುಬ್ಬುಗಳ ಕಡೆಯಿಂದ ಮೇಲ್ಭಾಗಕ್ಕೆ 2 ಅಥವಾ 3 ಉದ್ದನೆಯ ಗೆರೆಗಳು ಸಾಗಿದ್ದರೆ ಅಂಥ ವ್ಯಕ್ತಿಗಳು ವಿವಿಧವಾದ ವಿದ್ಯೆಗಳನ್ನು ತಿಳಿದಿರುತ್ತಾರೆ. ಅವರು ಸಾಮಾನ್ಯ ವಿದ್ಯಾವಂತರು, ಆದರೆ ಅಸಾಧ್ಯ ಬುದ್ಧಿವಂತರು. ಬರಗಾಲದಲ್ಲೂ ಸುಖವಾಗಿ ಅನ್ನ ತಿನ್ನುವವರು. ಎಲ್ಲೇ ಹೋದರೂ ಅಲ್ಲಿಯ ಜನಕ್ಕೆ ತಕ್ಕ ಹಾಗೆ ಮಾತಾಡಿ ಕಾರ್ಯ ಸಾಧಿಸಿಕೊಳ್ಳುವರು. ಇಂಥವರ ಮೂಗು ಸುಂದರವಾಗಿದ್ದರೆ ತತ್ವ, ವೇದಶಾಸ್ತ್ರ ನಿಪುಣರು, ಭಾತೃಗಳುಳ್ಳವರು ಮತ್ತು ಅಂತರ್ಜ್ಞಾನಿಗಳು, ಪ್ರಯೋಗಶಾಲೆಗಳಲ್ಲಿ ಕೀರ್ತಿ ಗಳಿಸುವವರು ಆಗಿರುತ್ತಾರೆ. ಇನ್ನು ಹಣೆಯ ಮೇಲೆ ಉದ್ದನೆಯ ಒಂದೇ ಗೆರೆ ಇದ್ದರೆ ವ್ಯಕ್ತಿಯು ಬುದ್ಧಿವಂತ, ವಿಶ್ವಾಸಾರ್ಹನು, ಸುಖಜೀವಿಯು. ವ್ಯಕ್ತಿಯು ತನ್ನ 3 ಬೆರಳನ್ನು ಅಡ್ಡಗಲವಾಗಿ ಹಣೆಯ ಮೇಲೆ ಇಟ್ಟಾಗ ಅದಕ್ಕೆ ಸರಿಯಾಗಿ ಅಗಲವಿದ್ದರೆ ವ್ಯಕ್ತಿಯು ಬುದ್ಧಿವಂತನು ಹಾಗೂ ಹಣೆಯು ಪ್ರಕಾಶವಾಗಿದ್ದರೆ ಚತುರ, ಬಂಧು ಮಿತ್ರರಲ್ಲಿ ಪ್ರಿಯನಾಗಿಯೂ ವಿದ್ಯಾವಂತನು ಮತ್ತು ಇನ್ನೂ ಹೆಚ್ಚು ಪಾಂಡಿತ್ಯ ಹೊಂದಲು ಶ್ರಮಪಟ್ಟು ಜಯಗಳಿಸಿ ಉನ್ನತ ವೃತ್ತಿಗಳನ್ನು ಹಿಡಿಯುವವನು ಆಗಿರುತ್ತಾನೆ. ವ್ಯಕ್ತಿಯ ಜಾತಕದಲ್ಲಿ ಬುಧನು ಶುಭ, ಉಚ್ಚಕ್ಷೇತ್ರ ಅಥವಾ ಮಿತ್ರ ಗ್ರಹದೊಡನೆ ಇರುತ್ತಾನೆ. ಮೇಲೆ ಹೇಳಿದಂತೆ ಹಣೆಯು ಪ್ರಕಾಶವಾಗಿದ್ದು ಜೊತೆಗೆ ಎಡಗಣ್ಣು ಕಾಂತಿಯುತವಾಗಿದ್ದರೆ ಸ್ಥಿರ ಮನಸ್ಸು, ಸ್ತ್ರೀ ಸೌಖ್ಯ, ಮಾತೃಸೌಖ್ಯ, ಮಾತೃಬಂಧಗಳಿಂದ ಸಹಾಯವನ್ನು ಪಡೆಯುವನು. ಜಾತಕದಲ್ಲಿ ಬುಧ, ಚಂದ್ರ ಶುಭರಿರುತ್ತಾರೆ. ಇಂತಹನು ಬಾಲ್ಯದಿಂದ ಹೆಸರುವಾಸಿಯಾಗಿರುತ್ತಾರೆ ಮತ್ತು ಮಾತೃವು ಬಹಳ ಕಾಲದವರೆಗೆ ಬದುಕಿರುತ್ತಾರೆ. ಇದಿಷ್ಟು ಹಣೆಯ ಒಂದು ಮುಖ ಸಾಮುದ್ರಿಕ ಶಾಸ್ತ್ರದ ವಿವರಗಳಾಗಿತ್ತು ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಎಷ್ಟು ಹೋಲುತ್ತವೆ ಹೋಲಿಕೆಗಳು ಅನ್ನೋದನ್ನು ನೋಡಿ ನಿಧಾನವಾಗಿ ವಿಡಿಯೋವನ್ನು ಮತ್ತೆ ರಿಪೀಟ್ ಕೇಳಿ. ಯಾಕಂದರೆ ಯಾವುದೇ ವಿದ್ಯೆ ಸುಳ್ಳಲ್ಲ. ಅದು ಸರಿಯಾಗಿ ಕಲಿತು ನಿಜವಾಗಿ ಅದನ್ನು ಫಾಲೋ ಮಾಡಿದರೆ ಯಾವತ್ತೂ ಸುಳ್ಳಾಗಲ್ಲ. ಯಾವುದೇ ಶಾಸ್ತ್ರನೂ ಸುಳ್ಳು ಹೇಳಿಲ್ಲ. 64 ವಿದ್ಯೆಗಳಲ್ಲಿ 64 ಶಾಸ್ತ್ರಗಳಂತ ಏನು ಹೇಳ್ತೀವಲ್ಲ, ಎಲ್ಲವೂ ನಮ್ಮ ಹಿರಿಯರು, ಪೂರ್ವಜರು ನಮ್ಮ ಒಳಿತಿಗೆ ಮಾಡಿರುವುದು. ಸೊ ನಾವು ಅದನ್ನು ನಮ್ಮ ಒಳ್ಳೆಯದಕ್ಕೆ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಈಗ ನಾನು ಈ ವಿಡಿಯೋನ ಮುಗಿಸ್ತೀನಿ ಫ್ರೆಂಡ್ಸ್. ಎಲ್ಲರೂ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಒಂದು ವಿಭಿನ್ನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರಿ. ಧನ್ಯವಾದಗಳು ಫ್ರೆಂಡ್ಸ್.